ವಿದ್ಯಾರ್ಥಿಗಳ ಇಂದಿನ ತರಗತಿಯಲ್ಲಿ ನಾವು ಕುಮಾರವ್ಯಾಸ ಅವರು ಬರೆದಿರುವಂತ ಧೀರ ರೈವರ ನೋಯಿಸೆನು ಎನ್ನುವಂತಹ ಒಂದು ಪದ್ಯದ ಒಂದು ವಿಚಾರವನ್ನ ಇಂದಿನ ತರಗತಿಯಲ್ಲಿ ನಾವು ಮಾತಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಕವಿ ಪರಿಚಯ. ಕುಮಾರವ್ಯಾಸ ಅವರ ಪರಿಚಯವನ್ನ ನೋಡೋಣ. ಕುಮಾರವ್ಯಾಸ ಅವರು ನಡುಗನ್ನಡ ಕಾವ್ಯ ಪರಂಪರೆಯ ತನ್ನ ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಸಂಸ್ಕೃತದ ಮಹಾಭಾರತದ ಒಂದು ವಸ್ತುವಾದರೂ ಕನ್ನಡದಲ್ಲಿ ರಚಿಸಿ ಜನಮಾನಸದಲ್ಲಿ ಭಾರತದ ಕಥೆಯನ್ನ ಉಣಬಡಿಸಿದಂತಹ ಕವಿ ಅಂತಾನೆ ಇವರನ್ನ ನಾವು ಕರಿತಾ ಹೋಗ್ತೀವಿ. ಭಾಮಿನಿ ಷಟ್ಪದಿಯಲ್ಲಿ ರಚಿಸಿರುವಂತಹ ಈ ಕಾವ್ಯದಲ್ಲಿ ಕೃಷ್ಣನ ಮಹಿಮೆಯನ್ನ ಹಾಡಿ ಹೊಗಳಿದ್ದಾನೆ. ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ ಅಂತಾನು ಕರೀತಾರೆ. ಗದುಗಿನ ವೀರನಾರಾಯಣ ಇವರ ಆರಾಧ್ಯ ದೈವ ಆಗಿತ್ತು. ಗದುಗಿನ ವೀರನಾರಾಯಣ ದೇವಸ್ಥಾನದಲ್ಲಿನೇ ಕುಮಾರವ್ಯಾಸ ಅವರು ತಮ್ಮ ಒಂದು ಈ ಒಂದು ಏನು ಕರ್ನಾಟಕ ಭಾರತ ಕಥಾಮಂಜರಿ ಹಾಗೆ ಬೇರೆ ಬೇರೆ ತಮ್ಮ ಕೃತಿಗಳನ್ನ ಬರೆದ್ರು ಆ ದೇವಸ್ಥಾನದ ಆಲಯದ ಆವರಣದಲ್ಲಿ ಅಂತೇಳಿ ಇಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ ಕ್ರಿಸ್ತಶಕ 1350ರಿಂದ 1400 ಕಾಲಘಟ್ಟದಲ್ಲಿ ಇವರು ಬದುಕಿದ್ರು ಅಂತೇಳಿ ಇವರ ಕಾಲವನ್ನ ಹೇಳ್ತಾರೆ. ಗದುಗಿನ ಕೋಳಿವಾಡ ಇವರ ಜನ್ಮಸ್ಥಳ ಅಂತೇಳಿ ಹೇಳಲಾಗತ್ತೆ. ಇಷ್ಟು ಕುಮಾರವ್ಯಾಸ ಅವರದೊಂದು ಪರಿಚಯ. ಕರ್ನಾಟಕ ಭಾರತ ಕಥಾಮಂಜರಿಯನ್ನ ಕುಮಾರವ್ಯಾಸ ಭಾರತ ಅಂತಾನು ಕರಿತೀವಿ, ಗದುಗಿನ ಭಾರತ ಅಂತಾನು ಕರಿತೀವಿ. ಒಟ್ಟಾರೆ 3 ಹೆಸರಿನಿಂದ ಕರಿತೀವಿ. ಇಷ್ಟು ಅದರದೊಂದು ಪರಿಚಯ. ಈಗ ನೇರವಾಗಿ ಪದ್ಯಕ್ಕೆ ಹೋಗ್ಬಿಡೋಣ. ಪದ್ಯವನ್ನ ಸ್ವಲ್ಪ ನಾವು ವಿಶಿಷ್ಟವಾಗಿ ಕೊಟ್ಟಿದ್ದೀವಿ. ಅದು ಹಳೆಗನ್ನಡದ ಪದ್ಯ ಆಗಿರೋದ್ರಿಂದ ನಾವು ಹಳೆಗನ್ನಡದ ಪದ್ಯದ ಸಾಲುಗಳನ್ನ ಇಲ್ಲಿ ಕೊಟ್ಟಿಲ್ಲ. ನೇರವಾಗಿ ಅದು ಎಷ್ಟು ಭಾಗ ಇದೆಯೋ ಅಷ್ಟು ಏನು ನಿಮಗೆ 20 ಪದ್ಯಗಳನ್ನ ಕೊಟ್ಟಿದ್ದಾರೆ. 20 ಪದ್ಯಗಳಿಗೆ ನೇರವಾಗಿ ಅಲ್ಲೊಂದು ಹೆಡ್ಲೈನ್ ಅನ್ನ ಕೊಟ್ಟು ಅದರ ಸಾರಾಂಶವನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಇಲ್ಲಿ ಏನು ಕೃಷ್ಣ ಮತ್ತು ಕುಂತಿ ಇಬ್ರು ಕೂಡ ಮಹಾಭಾರತದ ಏನು ಮಹಾಪಾತ್ರ ಆಗಿರುವಂತಹ ಎಲ್ಲರಿಗೂ ಕೂಡ ದಾನಕ್ಕೆ ಇನ್ನೊಂದು ಹೆಸರಾಗಿರುವಂತಹ ಕರ್ಣ ಅವರನ್ನ ಒಪ್ಪಿಸ್ಲಿಕ್ಕೆ ಕುಂತಿ ಮತ್ತು ಕೃಷ್ಣ ಯಾವ ರೀತಿಯಾಗಿ ಪ್ರಯತ್ನ ಮಾಡಿದ್ರು ಅಂತೇಳಿ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಮೊದಲನೇ ಪ್ಯಾರವನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ಯಾರದಲ್ಲಿ ನೋಡಿ, ಭಗವಂತನು ತನ್ನನ್ನು ನಂಬಿದವರನ್ನು ಉದ್ಧರಿಸುತ್ತಾನೆ. ಯಾರಾದರೂ ಅವನನ್ನ ವಿರೋಧಿಸಿದರೆ ಅವರ ಹಣೆ ಬರಹವನ್ನೇ ಬದಲಿಸಬಲ್ಲವನು. ಭಕ್ತರ ಬೆನ್ನ ಹಿಂದೆ ಬಿರುದಿನಂತೆ ನಿಲ್ಲುವ ಶ್ರೀಕೃಷ್ಣನು ಪಾಂಡವರ ಪರವಾಗಿ ಕುರುಕುಲವನ್ನು ನಾಶ ಮಾಡಲು ಸಂಚು ರೂಪಿಸಿದನು ಎಂದು ವೈಶಂಪಾಯನ ಋಷಿಗಳು ಜನಮೇಜಯ ರಾಜನಿಗೆ ವಿವರಿಸ್ತಾ ಇದ್ದಾರೆ. ವೈಶಂಪಾಯನ ಮುನಿಗಳು ಇಲ್ಲಿ ಜನಮೇಜಯನಿಗೆ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಕೃಷ್ಣ ಇಲ್ಲಿ ಮಹಾಭಾರತದಲ್ಲಿ ಪಾತ್ರವನ್ನ ವಹಿಸ್ತಾನೆ, ಅವನ ವಿರೋಧವನ್ನ ಯಾರಾದರೂ ಮಾಡಿದ್ರೆ ಯಾವ ರೀತಿಯಾಗಿ ಅವನು ಪ್ರತಿಕ್ರಿಯಿಸ್ತಾನೆ, ಇದೆಲ್ಲದ್ರ ಬಗ್ಗೆ ಆ ಕಥೆ ಹೇಳುವಂತಹ ವೈಶಂಪಾಯನವರು ಜನಮೇಜಯ ರಾಜನಿಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ 2ನೇ ಭಾಗವನ್ನ ಗಮನಿಸೋಣ. 2ನೇ ಪದ್ಯವನ್ನ, ಕರ್ಣನನ್ನ ರಥಕ್ಕೆ ಆಹ್ವಾನಿಸುವುದು. ನೋಡಿ, ಅಲ್ಲಿ ಸೂರ್ಯಪುತ್ರ ಕರ್ಣನ ಜೊತೆ ಕೃಷ್ಣನು ಮೈದುನತನದ ಸರಸವಾಡುತ್ತಾ ಪ್ರೀತಿಯಿಂದ ಅವನನ್ನು ರಥದ ಪೀಠದ ಮೇಲೆ ಕುಳ್ಳಿರಿಸಿಕೊಂಡನು. ಕೂರಿಸ್ಕೊಳ್ತಾನಲ್ಲಿ ಪ್ರೀತಿಯಿಂದ, ಬಾಪ ಇಲ್ಲಿ ಕುತ್ಕೋ ರಥದ ಮೇಲೆ ಅಂತ ಕೂರಿಸ್ಕೊಂಡ. ಕರ್ಣನು ವಿನಯದಿಂದ ಬಹಳ ಗೌರವದಿಂದ ಹೇಳ್ತಾ ಇದ್ದಾನೆ, ದೇವ, ನಿಮ್ಮ ಪಾದದ ಬಳಿ ಕೂರಬೇಕಾದ ನಾನು ಸಮಾನವಾಗಿ ಪಕ್ಕದಲ್ಲಿ ಕೂರಲು ಹೆದರುತ್ತೇನೆ. ನಿಮ್ಮ ಪಾದದ ಬಳಿ ಕೂರಬೇಕಾದಂತ ನಾನು ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಆಗ ಕೃಷ್ಣನು ಕರ್ಣನ ತೊಡೆಯನ್ನ ಮುಟ್ಟಿ ಪ್ರೀತಿಯಿಂದ ಮಾತಾಡಿಸ್ತಾನೆ. ಅವನನ್ನ ಮಾತಾಡಿಸ್ತಾ, ಬಾಪ ಇಲ್ಲಿ ಏನಾಗಲ್ಲ, ಬಾ ಇಲ್ಲಿ ಕೂತ್ಕೋ ಅಂತ. ಸೊ ಇದಾದ್ಮೇಲೆ 3ನೇ ಪದ್ಯದಲ್ಲಿ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯ ಬಿತ್ತಿದ್ದು. ಕೃಷ್ಣ ಹೇಳ್ತಾನಿಲ್ಲಿ, ಕರ್ಣ, ನಿನಗೂ ನಮಗೂ ಭೇದವಿಲ್ಲ. ಯಾದವರಿಗೂ ಕೌರವರಿಗೂ ಇರುವ ಸಂಬಂಧಕ್ಕಿಂತಲೂ ಮಿಗಿಲಾದ ಸಂಬಂಧ ನಿನ್ನದು. ನೀನೇ ನಿಜವಾದ ಚಕ್ರವರ್ತಿ. ನಿನಗೆ ನಿನ್ನ ಜನ್ಮದ ಬಗ್ಗೆ ತಿಳಿಯದು ಎನ್ನುತ್ತಾ ರಹಸ್ಯವನ್ನ ಅವನ ಕಿವಿಯಲ್ಲಿ ಬಿತ್ತಿದನು. ಅಂದ್ರೆ ನಿನ್ನ ಒಂದು ಜನ್ಮದ ಹಿಂದಿನ ಕಥೆ ಇದೆ, ಬಪ್ಪ ಇಲ್ಲಿ ಹೇಳ್ತೀನಿ ಕೂತ್ಕೋ ಅಂತೇಳಿ ಕೂರಿಸ್ಕೊಂಡ. ಅವಾಗ ಅವನು ಆ ಕರ್ಣನಿಗೆ ಹೇಳೋದಕ್ಕೆ ಶುರು ಮಾಡ್ದ, ನೀನ್ ಎಲ್ಲಿ ಹುಟ್ಟದೆ, ಏನಾಯ್ತು, ಇದೆಲ್ಲ ಹೇಳಕ್ ಶುರು ಮಾಡ್ದ. 4ನೇ ಪದ್ಯ ನೋಡಿ, ಅಲ್ಲಿ ಕರ್ಣನ ವಿನಯ ಮತ್ತು ಕೃಷ್ಣನ ಹೊಗಳಿಕೆ. ಇಲ್ಲಿ ಕರ್ಣ ವಿನಯವಂತಿಕೆಯನ್ನ ತೋರಿಸಿದ್ರೆ ಕೃಷ್ಣ ಹೊಗಳಿಕೆಯನ್ನ ವ್ಯಕ್ತಪಡಿಸ್ತಾನೆ. ಕರ್ಣನು, ಸ್ವಾಮಿ, ಕುಲವಿಲ್ಲದ ನನ್ನನ್ನು ನಿಮ್ಮ ಪಾದದ ಸಮಾನಕ್ಕೆ ತರುತ್ತಿದ್ದೀರಲ್ಲ.
ಅಂದ್ರೆ ನನ್ಗೆ ಎಲ್ಲಿ ಹುಟ್ಟಿದೀನಿ, ನನಗೇನು ಹಿನ್ನೆಲೆನೇ ಇಲ್ಲ, ನನ್ನನ್ನು ನಿಮ್ಮ ಅಲ್ಲಿಗೆ ಆ ಜಾಗಕ್ಕೆ ನೀವು ತರ್ತಿದ್ದೀರಲ್ಲ ಅಂತೇಳಿ ಕೈ ಮುಗಿತಾನೆ. ಆಗ ಕೃಷ್ಣನು, ನೀನು ಸೂರ್ಯ ವಂಶದ ಶ್ರೇಷ್ಠ ರತ್ನ, ನೀನು ಶ್ರೀರಾಮನಿಗೆ ಸಮಾನನಾದವನು, ಸುಮ್ಮನೆ ಬಾ ಎಂದು ಹೊಗಳಿದನು. ಕೃಷ್ಣ ಇಲ್ಲಿ ಕರ್ಣನನ್ನ ಹೊಗಳ್ತಾ ಇದ್ದಾನೆ. ಅದಾದ್ಮೇಲೆ 5ನೇ ಪದ್ಯದಲ್ಲಿ ಜನ್ಮ ರಹಸ್ಯದ ಮುನ್ನುಡಿ ಅಂತ ಅವನ ಜನ್ಮ ರಹಸ್ಯದ ಕಥೆಯನ್ನ ಈ 5ನೇ ಪದ್ಯದಲ್ಲಿ ಹೇಳ್ತಾನೆ. ಕೃಷ್ಣನು ಕರ್ಣನಿಗೆ ವೀಳೆಯವನ್ನು ನೀಡಿ ಎಲೆ ಅಡಿಕೆಯನ್ನು ಕೊಟ್ಟು ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಹೀಗೆಂದನು. ಅವನ ಕೈ ಹಿಡ್ಕೊಂಡ್ಬಿಟ್ಟು ಅವನು ಈ ರೀತಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ನೋಡಿ. ಎಲೈ ಸೂರ್ಯಪುತ್ರನೇ, ನಿನಗೆ ನಿನ್ನ ಕುಲದ ಅರಿವಿಲ್ಲ, ನೀನು ಸುಯೋಧನನ ಬಳಿ ಸೇವಕನಾಗಿರುವುದು ಸರಿಯಲ್ಲ. ನೀನ್ ಯಾಕೆ ಅವ್ರ ಹತ್ರ ಸೇವಕನಾಗಿದೀಯಾ? ನೀನು ಸೂರ್ಯಪುತ್ರ, ನಿನಗೆ ನಿನ್ನ ಕುಲದ ಬಗ್ಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಕೃಷ್ಣ. ಸೊ ಇಲ್ಲಿ ಅದಾದ್ಮೇಲೆ 6ನೇ ಪದ್ಯ ಕುಂತಿ ಪಡೆದ ಮಂತ್ರಗಳ ವಿವರ. ಅಂದ್ರೆ ಕುಂತಿಗೆ ಯಾವ ರೀತಿ ನೀನ್ ಮಗ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕುಂತಿಯು ದೂರ್ವಾಸರಿಂದ ಪಡೆದ 5 ಮಂತ್ರಗಳಲ್ಲಿ ಮೊದಲ ಮಂತ್ರಕ್ಕೆ ಜನಿಸಿದವನು ನೀನು. ಮೊದಲನೇ ಮಂತ್ರಕ್ಕೆ ಹುಟ್ಟಿದೆಯಾ ನೀನು. 2ನೇಯವನು ಯಧಿಷ್ಠಿರ, 3ನೇಯವನು ಭೀಮ, 4ನೇಯವನು ಅರ್ಜುನ, 5ನೇಯವನು ಮಂತ್ರದಿಂದ ಮಾದ್ರಿಯಲ್ಲಿ ನಕುಲ ಸಹದೇವರು ಹುಟ್ಟಿದ್ರು. ಹೀಗಾಗಿ ನೀನು ಪಾಂಡವರಲ್ಲಿ ಜ್ಯೇಷ್ಠನು. ಜ್ಯೇಷ್ಠ ಅಂತಂದ್ರೆ ದೊಡ್ಡ ಮಗ ನೀನು ಅಂತೇಳಿ, ಜ್ಯೇಷ್ಠ ಪುತ್ರ ನೀನು ಅಂತೇಳಿ ಹೇಳ್ತಾ ಇದ್ದಾನೆ. ಆಮೇಲೆ 7ನೇದು ಕೃಷ್ಣನ ಆಮಿಷ. ಕೃಷ್ಣನ ಆಮಿಷ ನೋಡಿ. ಅಲ್ಲಿ ನೀನು ಪಾಂಡವರಲ್ಲಿ ಮೊದಲನೆಯವನ ಆಗಿರೋದ್ರಿಂದ ಈ ಯುದ್ಧನೇ ಅನಗತ್ಯ, ಈ ಕುರುಕ್ಷೇತ್ರ ಯುದ್ಧ ಅನ್ನುವಂಥದ್ದೇ ಬೇಕಾಗಿಲ್ಲ. ನಾನು ನಿನ್ನ ಏಳಿಗೆಯನ್ನ ಬಯಸ್ತಾ ಇದ್ದೀನಿ. ನೀನು ನನ್ನ ಜೊತೆ ಬಂದ್ರೆ 5 ಪಾಂಡವರು ನಿನ್ನ ಪಾದಕ್ಕೆ ಬೀಳಿಸ್ತೀನಿ. ನೀನೊಬ್ಬನು ಒಪ್ಕೊಂಡ್ಬಿಡು. ನೀನು ಒಪ್ಕೊಂಡು ವಾಪಸ್ ನಮ್ಮ ಪಾಂಡವರ ಪಕ್ಷಕ್ಕೆ ಬಂದ್ಬಿಟ್ರೆ ನಿನಗೆ ಕಾಲಿಗೆ ಮುಗಿಸ್ತೀನಿ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದಾದ್ಮೇಲೆ 8ನೇ ಪದ್ಯ ಹಸ್ತಿನಾಪುರದ ರಾಜ್ಯದ ಆಫರ್. ನಿನಗೆ ಹಸ್ತಿನಾಪುರದ ಅಧಿಪತಿಯನ್ನಾಗಿ ಮಾಡುತ್ತೇನೆ. ಕೌರವರು ಮತ್ತು ಪಾಂಡವರು ನಿನ್ನ ಸಿಂಹಾಸನದ ಮುಂದೆ ಕೈಕಟ್ಟಿ ನಿಲ್ಲುವಂತೆ ಮಾಡುತ್ತೇನೆ. ಅದನ್ನು ಬಿಟ್ಟು ದುರ್ಯೋಧನನ ಎಂಜಲು ಕಾಸಿಗೆ ಕೈಯೊಡ್ಡುವುದು ನಿನಗೆ ಸರಿಯೇ ಎಂದು ಕೃಷ್ಣನು ಕೇಳಿದನು. ಕ್ವಶನ್ ಮಾಡ್ದ ಇಲ್ಲಿ. ಮನಸ್ಸು ಮಾಡಿದ್ರೆ ಪಾಂಡವರು ಕೌರವರು ಇಬ್ಬರು ಕೂಡ ಕೈ ಕಟ್ಕೊಂಡು ನಿಂತ್ಕೋಬೇಕು ನಿನ್ ಮುಂದೆ. ಆ ರೀತಿಯಲ್ಲಿ ಮಾಡ್ತೀನಿ ನಾನು. ಆದ್ರೆ ನೀನು ಎಂಜಲ್ ಕಾಸ್ಗೆ ದುರ್ಯೋಧನನ ಪರವಾಗಿ ಹೋಗೋದು ಸರಿನಾ ಕೇಳ್ದ. ಅದಕ್ಕೆ 9ನೇ ಪದ್ಯ ಅರಮನೆಯ ವೈಭವದ ವರ್ಣನೆ. ನೀನು ಸಿಂಹಾಸನದ ಮೇಲೆ ಕೂತಿದ್ರೆ ಎಡಗಡೆ ಕೌರವರು ಇರ್ತಾರೆ, ಬಲಗಡೆ ಪಾಂಡವರು ಇರ್ತಾರೆ, ಎದುರುಗಡೆ ಯಾದವರು ನಿಮ್ ಸೇವೆಗೆ ಇರ್ತಾರೆ. ಅಂತ ವೈಭವನ ಬಿಟ್ಟು ದುರ್ಯೋಧನನ ಮುಂದೆ ಜಿಯ ಅಪ್ಪಣೆ ಎಂದು ತಲೆಬಾಗಿ ನಿಲ್ಲುವುದೋ ನಿನಗೆ ಕಷ್ಟ ಆಗೋದಿಲ್ವಾ? ನೀನ್ ಯಾಕೆ ಅವ್ರ ಹತ್ರ ಅಷ್ಟೊಂದು ಸೇವಕನಾಗಿ ಕೆಲಸ ಮಾಡ್ತಿದ್ಯಾ ಅಂತೇಳಿ ಕೇಳ್ದ. ನೆಕ್ಸ್ಟ್ 10ನೇ ಪದ್ಯ ಪಾಂಡವರು ನಿನ್ನ ತಮ್ಮಂದಿರು. ಕರ್ಣ, ಶೌರ್ಯದಲ್ಲಿ ನಿನಗೆ ಸಾಟಿನೇ ಇಲ್ಲ. ಅರ್ಜುನಾದಿ ಪಾಂಡವರು ನಿನ್ನ ತಮ್ಮಂದರು. ನೀನು ರಾಜನಾದ್ರೆ ಈ ಜಗತ್ತಿನಲ್ಲಿ ವೈರವಿಲ್ಲದೆ ಶಾಂತಿ ನೆಲೆಸುತ್ತೆ ಅಂತೇಳಿ ಕೃಷ್ಣ ಆಮಿಷವನ್ನ ಒಡ್ಡುತ್ತಾನೆ. ನೆಕ್ಸ್ಟ್ 11ರಲ್ಲಿ ಕರ್ಣನ ಮಾನಸಿಕ ಯಾತನೆ. ಕೃಷ್ಣನ ಮಾತುಗಳನ್ನ ಕೇಳಿಸ್ಕೊಂಡಂತ ಕರ್ಣನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ, ಕುರುಪತಿಗೆ ಕೇಡುಗಾಲ ಬಂದಿತಲ್ಲ. ಕೃಷ್ಣನು ನನ್ನ ಜನ್ಮ ರಹಸ್ಯ ಹೇಳಿ ನನ್ನನ್ನು ಕೊಂದು ಬಿಟ್ಟನಲ್ಲ ಎಂದು ಮನದಲ್ಲಿ ಸಂಕಟಪಟ್ಟನು. ಕೃಷ್ಣನ ತಂತ್ರವನ್ನು ಕರ್ಣ ಅರ್ಥ ಮಾಡಿಕೊಂಡನು. ನೋಡು, ನನ್ನ ಯಾವುದೇ ಆಯುಧ ಇಲ್ದೇನೆ ನನ್ನ ಸಾಯಿಸ್ಬಿಟ್ನಲ್ಲ ಅಂತೇಳಿ ಇವನು ಆ ಎಮೋಷನಲ್ ವಿಚಾರಗಳಿಗೆ ಇವನು ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತಾನೆ, ಏನು ಇಲ್ಲಿ ಕೃಷ್ಣ ತಂತ್ರ ಮಾಡ್ತಿದ್ದಾನೆ ಅಂತ. ಅದಾದ್ಮೇಲೆ 12ರಲ್ಲಿ ಧರ್ಮ ಸಂಕಟದಲ್ಲಿ ಕರ್ಣ ಧರ್ಮ ಸಂಕಟಕ್ಕೆ ಸಿಗಾಕೊಂಡ್ಬಿಟ್ಟ ಅವನು. ಈಗ ಯುದ್ಧ ಮಾಡಿದ್ರೆ ಅವರು ನನ್ನ ಒಡ ಹುಟ್ಟಿದವರು. ಪಾಂಡವರು ಯಾರು ಹೊರಗಡೆಯವರಲ್ಲ, ನನ್ನ ಒಡ ಹುಟ್ಟಿದವರು. ಯುದ್ಧ ಮಾಡದಿದ್ರೆ ಕೌರವನಿಗೆ ದ್ರೋಹ ಮಾಡಿದಂತೆ. ನಾನಿವಾಗೇನಾದ್ರೂ ಯುದ್ಧ ಮಾಡಲಿಲ್ಲ ಅಂದ್ರೆ ಈ ಕಡೆ ನನ್ನನ್ನ ಸಾಕಿ ಬೆಳೆಸಿದಂತಹ ದುರ್ಯೋಧನನಿಗೆ ಮೋಸ ಮಾಡ್ದಂಗಾಗಲ್ವಾ? ಕೃಷ್ಣನು ನನ್ನ ಸಂಕಟದ ಸಮುದ್ರಕ್ಕೆ ತಳ್ಳಿದ್ನಲ್ಲ ಎಂದು ಕರ್ಣ ಮೌನಕ್ಕೆ ಶರಣಾದನು. ಯುದ್ಧ ಮಾಡಿದ್ರೆ ಈ ಕಡೆ ನನಗೆಲ್ಲ ಸಹೋದರರ ಎದುರುಗಡೆ ಹೋರಾಡೋರು, ಯುದ್ಧ ಮಾಡಲಿಲ್ಲ ಅಂದ್ರೆ ನನ್ನ ಹಿಂದ್ಗಡೆ ನನ್ನನ್ನು ಸಾಕಿ ಬೆಳೆಸಿದಂಥ ದುರ್ಯೋಧನನಿಗೆ ಮೋಸ ಆಗತ್ತೆ. ಏನ್ ಮಾಡೋದು, ನನಗೆ ಈ ಸಂಕಟ ಬಂದ್ಬಿಡ್ತಲ್ಲ, ನಾನು ಎರಡಕ್ಕೂ ಅಲ್ಲದೆ ಸಿಗಾಕೊಂಡ್ಬಿಟ್ಟಿದ್ದೀನಲ್ಲ ಅನ್ನೋ ದುಃಖವನ್ನ ಇಲ್ಲಿ ಕರ್ಣ ವ್ಯಕ್ತಪಡಿಸ್ತಾನೆ. 13ರಲ್ಲಿ ಕೃಷ್ಣ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಇಲ್ಲಿ. ಕರ್ಣ, ಯಾಕೆ ಸುಮ್ಮನಾದೆ? ರಾಜ್ಯ ಬೇಡವೇ?
ಪಾಂಡವರ ಸೇವೆ ಬೇಡವೇ? ನಿನ್ನ ಒಳ್ಳೆಯದನ್ನೇ ನಾನು ಬಯಸುತ್ತಿದ್ದೇನೆ, ಮರುಳಾಗಬೇಡ ಅಂತೇಳಿ ಕೃಷ್ಣ ಮತ್ತೆ ಒತ್ತಾಯಿಸ್ತಾ ಇದ್ದಾನೆ. ಯಾಕೆ ಸುಮ್ಮನಾಗ್ಬಿಟ್ಟೆ ನೀನು? ಯಾಕೆ ನೀನೇನೇನೋ ಬಹಳ ಯೋಚನೆ ಮಾಡ್ತಿದ್ಯಲ್ಲ ಅಂತೇಳಿ ಕೃಷ್ಣ ಮತ್ತೆ ಕೇಳಿದಾಗ ಕರ್ಣ ಇಲ್ಲಿ ತನ್ನ ನಿಷ್ಠೆಯನ್ನ ವ್ಯಕ್ತಪಡಿಸ್ತಾನೆ. 14ನೇ ಪದ್ಯದಲ್ಲಿ ಕರ್ಣನು ಹೇಳಿದನು, ಕೃಷ್ಣ, ನಾನು ರಾಜ್ಯದ ಆಸೆಗೆ ಬೀಳುವವನಲ್ಲ. ನನ್ನನ್ನು ಸಾಕಿ ಸಲಹಿದ ದುರ್ಯೋಧನನ ಶತ್ರುಗಳ ತಲೆಯನ್ನು ಕತ್ತರಿಸಿ ಅವನಿಗೆ ಒಪ್ಪಿಸಬೇಕೆಂಬ ಹಂಬಲ ನನಗಿತ್ತು. ನನ್ನನ್ನು ಸಾಕು ಬೆಳೆಸಿದಂಥವನು ದುರ್ಯೋಧನ, ಅಂಥವನಿಗೆ ನಾನು ನ್ಯಾಯ ಕೊಡಬೇಕು, ಅವನ ಪರವಾಗಿ ಹೋರಾಡಬೇಕು ಅಂತೇಳಿ ನನಗೆ ಹಂಬಲ ಇತ್ತು. ಆದರೆ ನೀನು ಇಂದು ನನ್ನ ಜನ್ಮ ರಹಸ್ಯವನ್ನ ಹೇಳಿ ಅವನನ್ನ ಕೊಂದುಬಿಟ್ಟೆ. ಅಂದ್ರೆ ಇಲ್ಲಿ ನನ್ನ ಕೈಯನ್ನ ನೀನು ಕಟ್ಟಾಕ್ಬಿಟ್ಟಿಯಲ್ಲ ನೀನು. ನಾನು ಇವಾಗ ಯಾರ ಪರವಾಗಿ ಯುದ್ಧ ಮಾಡ್ಲಿ, ಯಾರ ಎದುರುಗಡೆ ಯುದ್ಧ ಮಾಡ್ಲಿ ಅಂತೇಳಿ ಗೊಂದಲಕ್ಕೆ ಸಿಗಾಕೊಳ್ತಾನೆ ಇಲ್ಲಿ ಕರ್ಣ. 15ನೇ ಪದ್ಯ, ಛಲ ಬಿಡದ ಕರ್ಣ. ನಾವೆಲ್ಲರೂ ಒಡ ಹುಟ್ಟಿದವರು ಎಂದು ಹೇಳಿ ಪಾಂಡವರ ಬಾಣಕ್ಕೆ ನಾನು ಬಲಿಯಾಗುವಂತೆ ಮಾಡಿದೆ. ಈ ಮಾತಿನಿಂದ ಫಲವೇನು? ನಾನು ಕೌರವನ ಪಕ್ಷ ಬಿಟ್ಟು ಬರುವುದಿಲ್ಲ. ನಿನ್ನ ಪಾಂಡವರನ್ನು ನೀನೇ ರಕ್ಷಿಸಿಕೋ. ಅಂದ್ರೆ ಇಲ್ಲಿ ಸಂಬಂಧಿಕರು, ಅಣ್ತಮ್ಮಂದ್ರು ಅನ್ನೋಂಥ ಒಂದು ವಿಚಾರನ ನೀನು ಹೇಳ್ಬಿಟ್ಟು ಇಲ್ಲಿ ನನ್ನನ್ನ ಸಾಯಿಸ್ಬಿಟ್ಟೆ ನೀನು. ನಾನಂತೂ ದುರ್ಯೋಧನನ್ ಬಿಟ್ಟು ಬರೋದಿಲ್ಲ, ನೀನೇ ಪಾಂಡವರನ್ನ ಕಾಪಾಡ್ಕೋ, ನಾನಂತೂ ಹೋರಾಡೋನೆ ಅಂತೇಳಿ 15ರಲ್ಲಿ ಹೇಳ್ತಾನೆ. 16ನೇ ಪದ್ಯದಲ್ಲಿ ಕೌರವನ ಪ್ರೀತಿ. ಲೋಕವೆಲ್ಲ ನನ್ನನ್ನು ಸೂತಪುತ್ರನೆಂದು ನಿಂದಿಸಿದಾಗ ನನಗೆ ಮನ್ನಣೆ ಕೊಟ್ಟು ಸಲಹಿದವನು ದುರ್ಯೋಧನ. ಅಂತಹ ಹಿರಿಯ ಗುಣದವನನ್ನು ನಾನು ಹೇಗೆ ಮರೆಯಲಿ? ಇಡೀ ಪ್ರಪಂಚನೇ ನಿಂದಿಸ್ತು ನನ್ನನ್ನ. ಅಂತ ಟೈಮ್ನಲ್ಲಿ ನನಗೆ ಮರ್ಯಾದೆಯನ್ನು ಕೊಟ್ಟು, ಗೌರವವನ್ನು ಕೊಟ್ಟು, ನಂಬಿಕೆ ಇಟ್ಟು ನನ್ನನ್ನ ಗೌರವದಿಂದ ನಡೆಸ್ಕೊಂಡಿರುವಂತವನು ದುರ್ಯೋಧನನ ನಾನು ಹೆಂಗ್ ಬಿಟ್ಟು ಬರ್ಲಿ ಅಂತೇಳಿ ಕರ್ಣ ಹೇಳ್ದ. 17ರಲ್ಲಿ ಕೃತಜ್ಞತೆ. ದುರ್ಯೋಧನನು ನನ್ನನ್ನು ನೋಡಿ ದಣಿಯಲಿಲ್ಲ, ನನಗೆ ಉಪಕಾರ ಮಾಡಿ ದಣಿಯಲಿಲ್ಲ. ನನ್ನನ್ನು ಹೊಗಳಿ ದಣಿಯದ ಆ ಮಾನನಿಧಿಯನ್ನು ಮರೆಯಲು ಸಾಧ್ಯವಿಲ್ಲ. ಕೃಷ್ಣ, ಸಾಕು ಮಾಡು, ನಾನು ಬರೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಿಮ್ ಜೊತೆಗೆ ಬರೋದಿಲ್ಲ ಅನ್ನೋ ಮಾತನ್ನ ಇಲ್ಲಿ ಕರ್ಣ ಹೇಳ್ತಾ ಇದ್ದೇನೆ. ಅದಾದ್ಮೇಲೆ 18ರಲ್ಲಿ ರಣರಂಗದ ಸವಾಲು. ಧಾತರನಾದ ಕೌರವನ ಶತ್ರುವೇ ನನ್ನ ಶತ್ರು. ಅಂದ್ರೆ ದುರ್ಯೋಧನನ್ಗೆ ಯಾರ ಶತ್ರುನೋ ಅವರು ನನ್ನ ಶತ್ರು. ಯಾಕೆಂದ್ರೆ ನಾನು ದುರ್ಯೋಧನ ಪರವಾಗೇ ಇರ್ತೀನಿ. ಅದು ನಮ್ಮ ಸಹೋದರರಾಗಿರ್ಲಿ, ಯಾರೇ ಆಗಿರ್ಲಿ. ನಾಳೆ ಯುದ್ಧ ಭೂಮಿಯಲ್ಲಿ ನನ್ನ ಭುಜಬಲವನ್ನ ಪಾಂಡವರ ಮೇಲೆ ಪ್ರಯೋಗಿಸಿ ತೋರಿಸುತ್ತೇನೆ. ನಾನು ನಾಳೆ ಯುದ್ಧ ಮಾಡ್ತೀನಿ, ನನ್ನ ಪರಾಕ್ರಮನ ತೋರಿಸ್ತೀನಿ ಅಂತ ಇಲ್ಲಿ ಕರ್ಣ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಸೊ ಇದಾದ್ಮೇಲೆ 19ನೇದರಲ್ಲಿ ರಣಯಜ್ಞದ ದೀಕ್ಷೆ. ಕರ್ಣನು ಈ ಯುದ್ಧವನ್ನು ಒಂದು ಯಜ್ಞಕ್ಕೆ ಹೋಲಿಸ್ತಾ ಇದ್ದಾನೆ. ರಕ್ತದ ಆಜ್ಯ ಅಂದ್ರೆ ತುಪ್ಪ, ಆಜ್ಯ ಅಂದ್ರೆ ತುಪ್ಪ, ರಕ್ತದ ಒಂದು ರಕ್ತದ ಹೊಳೆಯನ್ನ ಹರಿಸ್ತೀನಿ. ಕರುಳಿನ ಹವಿ, ಚರು, ಮೂಳೆಗಳ ಸಮಿದೆ, ನರಗಳ ದರ್ಭೆಗಳನ್ನ ಬಳಸಿ ನಾನು ಈ ಸಮರ ಯಜ್ಞವನ್ನ ಪೂರೈಸ್ತೇನೆ ಅಂತೇಳಿ ಇಲ್ಲಿ ಕರ್ಣ ಪ್ರತಿಜ್ಞೆಯನ್ನ ಮಾಡ್ದ. ಕೊನೆಗೆ 20ನೇ ಪದ್ಯ, ಕರ್ಣನ ಅಂತಿಮ ನಿರ್ಧಾರ ಮತ್ತು ಮಾತು. ನಾಳಿನ ಭಾರತ ಯುದ್ಧವು ಮಾರಿಗೆ ಔತಣವಾಗಲಿದೆ. ಕೌರವನ ಋಣ ತೀರಿಸಲು ನಾನು ನನ್ನ ಪ್ರಾಣವನ್ನೇ ಅರ್ಪಿಸುತ್ತೇನೆ. ಅಂದ್ರೆ ಇಲ್ಲಿ ನಾನು ಕೌರವನ ಋಣವನ್ನ ತೀರಿಸ್ಲಿಕ್ಕೋಸ್ಕರ ನಾನು ನನ್ನ ಪ್ರಾಣವನ್ನೇ ಅರ್ಪಿಸ್ತೀನಿ ಅಂತೇಳಿ ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ಕರ್ಣ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಆದರೆ ಶ್ರೀಕೃಷ್ಣನೇ, ನಿನ್ನ ಪ್ರೀತಿಯ 5 ಪಾಂಡವರನ್ನು ನಾನು ಕೊಲ್ಲುವುದಿಲ್ಲ, ಇದು ನಿನ್ನ ಮೇಲೆ ಆಣೆ ಎಂದು ಕರ್ಣ ತನ್ನ ಔದಾರ್ಯವನ್ನ ತೋರಿಸ್ತಾನೆ. ಒಟ್ನಲ್ಲಿ ನಾನು ಯುದ್ಧ ಮಾಡ್ತೇನೆ, ಕೌರವನ ಋಣ ತೀರಿಸ್ತೇನೆ, ಅದಕ್ಕೋಸ್ಕರ ನಾನು ಪ್ರಾಣವನ್ನ ಅರ್ಪಿಸ್ತೇನೆ, ನಿನ್ ಪಾಂಡವರನ್ನ ನಾನೇನು ಕೊಲ್ಲೋದಿಲ್ಲ, ಹೋಗು ಅಂತೇಳಿ ಅಲ್ಲಿ ಕೃಷ್ಣನಿಗೆ ಕರ್ಣ ಮಾತನ್ನ ಕೊಡ್ತಾನೆ. ಸೊ ಎಷ್ಟು ನಿಮ್ಮ ಈ ಒಂದು ಏನು ಕರ್ಣ ಬಂದು ಕೃಷ್ಣ ಬಂದು ಕರ್ಣನನ್ನ ಮನವೊಲಿಸ್ಕೊಳ್ಳಿಕ್ ಬಂದಾಗ ಕರ್ಣ ಆಡದಂತಹ ಮಾತುಗಳು, ಕರ್ಣ ಯಾವುದೇ ಕಾರಣಕ್ಕೂ ಕೃಷ್ಣನ ಯಾವುದೇ ಆಫರ್ಗೂ ಒಪ್ಕೊಳ್ಳದೆ ತನ್ನ ಒಂದು ಏನು ನಿಯತ್ತನ್ನ ದುರ್ಯೋಧನ ಮೇಲೆ ತೋರಿಸ್ತಾನೆ. ಹಾಗಾಗಿ ಇಲ್ಲಿ ಬಹಳ ಒಳ್ಳೆ ಕರ್ಣನ ಒಂದು ಒಳ್ಳೆತನ ಇಲ್ಲಿ ನಾವು ಕಾಣಬಹುದು. ಸೊ ಇದಾದ್ಮೇಲೆ ನೇರವಾಗಿ ಈಗ ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲನೇದಾಗಿ 5 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಕರ್ಣನ ಕಿವಿಯಲ್ಲಿ ಕೃಷ್ಣನು ಬಿತ್ತಿದ ಭಯ. ಕರ್ಣನ ಕಿವಿಯಲ್ಲಿ ಕೃಷ್ಣ ಯಾವ ರೀತಿ ಭಯವನ್ನ ಬಿತ್ತಿದ?
ಅಲ್ಲಿ ರಥದ ಮೇಲೆ ಕೂರಿಸ್ಕೊಂಡು ಏಕಾಂತಕ್ಕೆ ಕರ್ಕೊಂಡೋಗಿ ಜನ್ಮ ರಹಸ್ಯವನ್ನು ಹೇಳಿ ನೀನ್ ಸೂತ ಪುತ್ರ ಅಲ್ಲ ಕುಂತಿ ಮಗ ಅಂತೆಲ್ಲ ಹೇಳ್ಬಿಟ್ಟು ಅವನಿಗೆಲ್ಲ ಹೇಳ್ದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿ ಭಯವನ್ನ ಉಂಟು ಮಾಡೋ ರೀತಿನಲ್ಲಿ ಅವನ ಮಾತುಗಳಿತ್ತು ಅನ್ನುವಂಥದ್ದು ಯಾವ ರೀತಿಯಲ್ಲಿತ್ತು ಅದನ್ನ ಸ್ವಲ್ಪ ನೀವು ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಕೃಷ್ಣನು ಕರ್ಣನಿಗೆ ನೀಡಿದ ಆಮಿಷ, ಏನ್ ಆಫರ್ ಕೊಟ್ಟ ಅಂತ. ಕರ್ಣನನ್ನು ಪಾಂಡವರ ಪಕ್ಷಕ್ಕೆ ಸೆಳೆಯೋದಕ್ಕೋಸ್ಕರ ಕೃಷ್ಣ ದೊಡ್ಡ ದೊಡ್ಡ ಆಫರ್ ಅನ್ನೇ ಕೊಡ್ತಾನೆ. ನೀನ್ ಪಾಂಡವರಲ್ಲಿ ದೊಡ್ಡ ಮಗ, ನಿನ್ಗೆ ಪಟ್ಟಾಭಿಷೇಕ ಮಾಡ್ಲಾಗತ್ತೆ, ನಿನ್ ಚಕ್ರವರ್ತಿ ಮಾಡ್ಲಾಗತ್ತೆ, ಕೌರವರು ಪಾಂಡವರು ನಿನ್ ಸೇವೆ ಮಾಡ್ತಾರೆ, ದ್ರೌಪದಿ ನಿನ್ಗೆ ಹೆಂಡತಿ ಆಗ್ತಾಳೆ, ನಿನ್ನ ರಾಜ್ಯ ನೀನೇ ನಡೆಸ್ಬೋದು ಅಂತೇಳಿ ಅಲ್ಲಿ ಸಂಪತ್ತು ಮತ್ತೆ ರಾಜ್ಯದ ಆಸೆಯನ್ನ ಕೃಷ್ಣ ಆಫರ್ ಆಗಿ ಈ ಕರ್ಣನಿಗೆ ಕೊಟ್ಟಿರ್ತಾನೆ. ಅದನ್ನ ಬರೀರಿ. ಇದಾದ್ಮೇಲೆ ಕರ್ಣನ ಪಾತ್ರ ಪರಿಚಯ, ಕರ್ಣ ಯಾರು ಅಂತ. ಸೊ ಇಲ್ಲಿ ಕುಂತಿಯವನನ್ನ ಯಾವ ರೀತಿಯಾಗಿ ಮೊದಲನೇ ಮಗ ಆಗಿ ಪಡ್ಕೊಂಡು ಆಮೇಲೆ ಲೋಕ ಏನಾದರೂ ಬೈಕೊಳ್ಳುತ್ತೆ ಅಂತೇಳಿ ನೀರಲ್ಲಿ ತೇಲ್ಬಿಟ್ಟಾಗ ಅವನು ಹೋಗ್ಬಿಟ್ಟು ದುರ್ಯೋಧನಿಗೆ ಸಿಕ್ಕು ದುರ್ಯೋಧನ ಕೌರವ ರಾಜ್ಯಕ್ಕೆ ಅವನು ಯಾವ ರೀತಿ ಸೇರ್ಕೊಂಡ, ಅವನು ದಾನಶೂರನಾಗಿ ಯಾವ ರೀತಿ ಇದ್ದ, ಅದನ್ನೆಲ್ಲ ಕೂಡ ನೀವು ಇಲ್ಲಿ ಬರೀಬಹುದು. ಸ್ನೇಹಕ್ಕೋಸ್ಕರ ಪ್ರಾಣವನ್ನೇ ಅರ್ಪಿಸೋದಕ್ಕೆ ಸಿದ್ಧನಾಗುವಂತಹ ಅವನ ಸ್ವಾಮಿ ನಿಷ್ಠೆ, ಅದನ್ನೆಲ್ಲ ಕೂಡ ನೀವು ಬರೀಬೇಕು. ನೆಕ್ಸ್ಟ್ ನಡುಗನ್ನಡ ಸಾಹಿತ್ಯ. ನಡುಗನ್ನಡ ಸಾಹಿತ್ಯ 12ನೇ ಶತಮಾನದಿಂದ 19ನೇ ಶತಮಾನದವರೆಗೆ ಹಬ್ಕೊಂಡಿರುವಂಥದ್ದು. ಸೊ ಅಲ್ಲಿ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯದ ಮೂಲಕ ಜನರಿಗೆ ಹತ್ತಿರವಾದಂಥದ್ದು. ಷಟ್ಪದಿ, ಸಾಂಗತ್ಯ, ತ್ರಿಪದಿ, ರಗಳೆ ಇವೆಲ್ಲ ಕೂಡ ಬರ್ತಾವಲ್ಲಿ. ಕುಮಾರವ್ಯಾಸ, ಹರಿಹರ, ರಾಘವಂಕ, ಪುರಂದರದಾಸ, ಕನಕದಾಸ ಎಲ್ಲರೂ ಕೂಡ ಬರ್ತಾರೆ. ಅದನ್ನೆಲ್ಲ ಕೂಡ ನೀವು ಇಲ್ಲಿ ನಡುಗನ್ನಡ ಸಾಹಿತ್ಯ ಅನ್ನೋ ಪ್ರಶ್ನೆಗೆ ಮೆನ್ಷನ್ ಮಾಡ್ಬೋದು. ಇದಾದ್ಮೇಲೆ 10 ಅಂಕದ ಪ್ರಶ್ನೆಗಳು. ಕೃಷ್ಣನ ಮಾತು ಕೇಳಿದ ಕರ್ಣನ ಮನದಲ್ಲಿ ಮೂಡಿದ ಗೊಂದಲಗಳೇನು ವಿವರಿಸಿ. ಕೃಷ್ಣನ ಮಾತುಗಳ ಕೇಳಿದಾಗ ಕರ್ಣನಿಗೆ ಏನೇನು ಕನ್ಫ್ಯೂಸ್ ಆಯ್ತು ಅದನ್ನ ಬರೀರಿ ಅಂತ ಪ್ರಶ್ನೆ. ಧರ್ಮ ಸಂಕಟಕ್ಕೆ ಅವನು ಒಳಗಾಗ್ತಾನೆ ಇಲ್ಲಿ, ಯಾರ ಜೊತೆಗೆ ಯುದ್ಧ ಮಾಡಬೇಕು ಅಂತ. ಕೃತಜ್ಞತೆ ಮತ್ತು ರಕ್ತ ಸಂಬಂಧದ ಪ್ರಶ್ನೆಗಳು ಅವನಲ್ಲಿ ಒಳಗಡೆ ಬರುತ್ತೆ. ತನ್ನ ಅಸ್ಮಿತೆಯ ಪ್ರಶ್ನೆ ಇಲ್ಲಿ ಬರುತ್ತೆ. ವಿಧಿಯ ಆಟ ಅವನಿಗೆ ಇಲ್ಲಿ ಬರುತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಅನ್ನ ನೀವು ಬರಿಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ, ದುರ್ಯೋಧನನ ಮೇಲಿನ ಸ್ವಾಮಿ ನಿಷ್ಠೆಯನ್ನು ಕರ್ಣ ವ್ಯಕ್ತಪಡಿಸಿದ ಬಗೆಯನ್ನ ವಿವರಿಸಿ. ದುರ್ಯೋಧನನ ಬಗ್ಗೆ ಎಷ್ಟು ನಂಬಿಕೆ ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ ಅವನು ಅಂತೇಳಿ ಇಲ್ಲಿ ಬರಿಬೇಕು. ಸೊ ಅಲ್ಲಿ ಅವನು ನನಗೆ ಎಲ್ಲರೂ ಕೈ ಬಿಟ್ಟಾಗ ನನ್ನ ಕೈ ಹಿಡ್ದವನು ದುರ್ಯೋಧನ ಅಂತ ಹೇಳ್ತಾನೆ. ಸೊ ನಾನು ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಸಾಯೋದಕ್ಕೆ ಸಿದ್ಧ ಅಂತೆಲ್ಲ ಹೇಳ್ತಾನೆ. ಅಚಲ ನಿಷ್ಠೆಯನ್ನು ವ್ಯಕ್ತಪಡಿಸ್ತಾನೆ. ಅದನ್ನೆಲ್ಲ ಕೂಡ ಇಲ್ಲಿ ಬರೀರಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಇತ್ತಂಡಕ್ಕೆ ಬಳಿಕ ಕದನವಿಲ್ಲವೆನ್ನಲು ಕಾರಣವೇನು ವಿವರಿಸಿ. ಕೃಷ್ಣನು ಕರ್ಣನಿಗೆ ಹೇಳುವಂತ ಮಾತಿದು. ಅದರ ಹಿನ್ನೆಲೆ ಪಾಂಡವರಲ್ಲಿ ನೀನೇ ದೊಡ್ಡವನು ಅಂತ ಗೊತ್ತಾದ್ರೆ ಧರ್ಮರಾಯರು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನಿನಗೆ ರಾಜ್ಯವನ್ನು ಒಪ್ಪಿಸ್ತಾರೆ ಅಂತೇಳಿ ಹೇಳ್ತಾನೆ. ನೀನು ರಾಜ ಆದ್ರೆ ನಿನ್ ಮೇಲಿರೋ ಪ್ರೀತಿಯಿಂದ ದುರ್ಯೋಧನ ಕೂಡ ನಿನ್ ಜೊತೆಗೆ ಯುದ್ಧ ಮಾಡಲ್ಲ ಅಂತ ಕೂಡ ಹೇಳ್ತಾನೆ. ಯುದ್ಧನೇ ಇರೋದಿಲ್ಲ. ಇತ್ತಂಡಕ್ಕೆ ಬಳಿಕ ಕದನವಿಲ್ಲವೆನ್ನಲು ಕಾರಣ ಏನು ಅಂದ್ರೆ, ನೀನ್ ರಾಜ ಆದ್ರೆ ಅವರೆಲ್ಲ ಸುಮ್ಮನೆ ಆಗ್ತಾರೆ ಅನ್ನುವಂಥ ವಿಚಾರವನ್ನ ಎರಡೂ ಪಕ್ಷದವರಿಲ್ಲಿ ಕೌರವರು ಮತ್ತೆ ಪಾಂಡವರು ಇಬ್ರು ಕೂಡ ಸುಮ್ಮನೆ ಮಾಡುವ ತಾಕತ್ತು ನಿನಗೆ ಇದೆ ಅನ್ನೋದನ್ನ ಇಲ್ಲಿ ಕೃಷ್ಣ ನೆನಪು ಮಾಡುವಂತ ಕಾರಣವನ್ನ ನಾವು ಬರೀಬೇಕಾಗತ್ತೆ. ಸೊ ಇದಾದ್ಮೇಲೆ ಅಂದಿನ ರಾಜಕೀಯಕ್ಕೂ ಇಂದಿನ ರಾಜಕೀಯಕ್ಕೂ ಇರುವ ವ್ಯತ್ಯಾಸವನ್ನ ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಅಂದಿನ ರಾಜಕೀಯ ಸಿದ್ಧಾಂತ ಕೊಟ್ಟ ಮಾತು ಸ್ವಾಮಿ ನಿಷ್ಠೆಗೆ ಹೆಚ್ಚಿನ ಬೆಲೆ ಇತ್ತು. ಯುದ್ಧಗಳು ಮುಖಾಮುಖಿಯಾಗಿ ನಡೀತಾ ಇದ್ವು. ಕರ್ಣನಂತವರು ರಾಜ್ಯಕ್ಕಿಂತ ಸ್ನೇಹಕ್ಕೆ ಬೆಲೆ ಕೊಡ್ತಿದ್ರು. ಇಂದಿನ ರಾಜಕೀಯ ಇಲ್ಲಿ ಅಧಿಕಾರನೇ ಮುಖ್ಯ, ಸಿದ್ಧಾಂತಗಳಿಗಿಂತ ಅವಕಾಶವಾದ ಹೆಚ್ಚಾಗಿರುತ್ತೆ. ಪಕ್ಷಾಂತರಗಳು ಸಾಮಾನ್ಯ. ಅಂದು ಯುದ್ಧವು ಧರ್ಮದ ಆಧಾರದ ಮೇಲೆ ನಡೀತಿತ್ತು. ಇಂದು ಅಧಿಕಾರ ಹಿಡಿಯಲು ಯಾವುದೇ ತಂತ್ರಗಳನ್ನ, ಅಧರ್ಮದ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ಅಂದಿನಂತೆ ಇಂದು ಕೂಡ ಸಂಧಾನ ತಂತ್ರಗಾರಿಕೆಗಳು ರಾಜಕೀಯದ ಅವಿಭಾಜ್ಯ ಅಂಗವಾಗಿ ಉಳ್ಕೊಂಡಿದ್ದಾವೆ. ಸೊ ಅದನ್ನ ಬರೀರಿ. 5ನೇ ಪ್ರಶ್ನೆ, ಮಹಾಭಾರತದಲ್ಲಿನ ಕರ್ಣನ ಪಾತ್ರದ ವಿಶೇಷತೆಯನ್ನ ಬರೆಯಿರಿ ಅಂತಿದೆ. ಅಲ್ಲಿ ಕೊಟ್ಟಿದ್ದೇವೆ. ತ್ಯಾಗ ಮತ್ತು ಶೌರ್ಯ ಸಂಘರ್ಷದ ಸಂಗಮ ಅಂತೇಳಿ ಹೇಳ್ಬೋದು ಕರ್ಣನ ಪಾತ್ರನ. ತ್ಯಾಗಕ್ಕೆ ಯಾವ ರೀತಿಯಾಗಿ ಅವನು ಹೆಸರಾಗಿದ್ದ, ಅಪಮಾನದ ಬದುಕನ್ನ ಎದುರಿಸಿದ್ದ, ದುರಂತ ನಾಯಕನಾಗಿರುವಂಥದ್ದು, ಶ್ರೇಷ್ಠ ಯೋಧನಾಗಿರುವಂಥದ್ದು. ಸೊ ಅವರ ಪ್ರಾಮಾಣಿಕತೆ ಆಗ್ಬೋದು, ತಾಯಿ ಕೊಟ್ಟಂತ ಮಾತಾಗ್ಬೋದು, ಕೃಷ್ಣನಿಗೆ ಕೊಟ್ಟಂತ ಮಾತಾಗ್ಬೋದು, ಎಲ್ಲವನ್ನು ಕೂಡ ನೀವು ಇಲ್ಲಿ ದುರ್ಯೋಧನ ಮತ್ತು ಕರ್ಣ ನಡುವೆ ಇದ್ದಂತ ಸ್ನೇಹ, ಇದನ್ನೆಲ್ಲ ಸೇರಿಸಿ ಬರೆದ್ರೆ ನಿಮ್ಗೆ ಒಳ್ಳೆ ಉತ್ತರ ಆಗತ್ತೆ. ಸೊ ಇಷ್ಟು ನಿಮ್ಮ ಈ ಒಂದು ಏನು ಕೃಷ್ಣ ಮತ್ತು ಕರ್ಣನ ನಡುವೆ ನಡೆದಂತಹ ಮಾತುಕತೆಯ ವಿಚಾರವನ್ನು ಒಳಗೊಂಡಿರುವಂತ ಧೀರ ರೈವರ ನೋಯಿಸೆನು ಎನ್ನುವಂತಹ ಕುಮಾರವ್ಯಾಸ ಬರೆದಿರುವಂತ ಒಂದು ಪದ್ಯದ ಸಾರಾಂಶ, ಪ್ರಶ್ನೋತ್ತರ, ಕವಿ ಪರಿಚಯ ಎಲ್ಲ ವಿಷಯಗಳನ್ನ ಕೊಟ್ಟಿದ್ದೀವಿ. ಸೊ ಪದ್ಯಗಳನ್ನ ಕೊಟ್ಟಿಲ್ಲ, ಯಾಕೆಂತಂದ್ರೆ ನಿಮ್ಗೆ ಸಮಯ ಕಡಿಮೆ ಇರೋದ್ರಿಂದ
ನೇರವಾಗಿ ವಿವರಣೆಯನ್ನು ನೋಡ್ಕೊಂಡು ವಿಶ್ಲೇಷಣೆಯನ್ನು ಅರ್ಥ ಮಾಡ್ಕೊಂಡು ಪ್ರಶ್ನೆಗಳನ್ನ ಉತ್ತರ ಬರೆಯುವಂಥ ಸಾಮರ್ಥ್ಯವನ್ನು ನೀವು ತೆಗೆದುಕೊಳ್ಳಿ ಅಂತೇಳಿ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಗೆ ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.